ಕೆಲವರು ನಮಗೆಲ್ಲ ಬಹಳ ತೊಂದರೆ ಆಗುತ್ತೆ. ಅಂದರೆ ನಮ್ಗೆ ಬರ್ತಾ ಇರೋ ಸಂಬಳ ಅಥವಾ ಪೆನ್ಷನ್ ನಾವು ಕಮ್ಮಿ ಹೇಳೋದಿಲ್ಲ, ಆದರೆ ಈ ಡಿಸ್ಕ್ರಿಮಿನೇಷನ್ ಏನು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿದ್ದೀರಾ. And you think that we can dictate terms with the judiciary? It is not possible. When we are strong on fact and law, why should we lose our temper? Maybe that, yes, we have waited so far. Many of our comments have left the world. Very sorry. In fact, last time our senior advocate told, almost per day he said in the court, he told per day about 60 to 65 retirees are dying. And these retirees have been denied pension updation right from 1992 onwards. We have found out that really how many kind of assaults on the bank people. ನಮ್ಮ ನಡೀತಾ ಇರೋದು ಅದರ ಒಂದು ಅಫಿಲಿಯೇಟ್ ಆರ್ಗನೈಸೇಷನ್ ದಟ್ ಈಸ್ ಆಲ್ ಇಂಡಿಯಾ ಇಂಡಿಯನ್ ರಿಟೈರ್ಸ್ ಎಂಪ್ಲಾಯೀಸ್. ಇವತ್ತು ನಮ್ಮದು ಅರೈಸ್, ಅದನ್ನು ಶಾರ್ಟ್ ಫಾರ್ಮ್ ಹೇಳಿದ್ರೆ ಅರೈಸ್ ಅಂತೇಳಿದ್ರು. ಆದರೆ ಇವತ್ತು ಎಲ್ಲ ರಿಟೈರೀಸ್ ಮೆಂಬರ್ಸು ಮೀಟಿಂಗ್ ನಡೀತಾ ಇದೆ. ಇವತ್ತು ಫೌಂಡರ್ಸ್ ಡೇ ಅಂತ ನಾವು ಮಾಡ್ತಾ ಇದ್ವಿ. ಯಾಕೆಂದರೆ 20ನೇ ತಾರೀಕು ಇದೇ ತಿಂಗಳು 2006ನಲ್ಲಿ ನಮ್ಮದು ರಿಜಿಸ್ಟರ್ ಅಮೆಂಡ್ ಫಾರ್ಮ್ ಮಾಡಿದ್ರು ಆರ್ಗನೈಸೇಷನ್. ಇದು ರಿಟೈರೀಸ್ಗೋಸ್ಕರ ಮಾಡಿರೋ ಇವತ್ತು ಏನಂತಂದರೆ ಇವತ್ತು ನಮ್ಮದು ರಿಟೈರೀಸ್ದು ಎಷ್ಟೋ ಕೆಲವು ಇಶ್ಯೂಸ್ ಎಲ್ಲ ಇದೆ, ರಿಸರ್ವ್ ಆಗಿಲ್ಲ. ಕೆಲವೆಲ್ಲ ನಮ್ಮ ಗೌರ್ಮೆಂಟಿಂದ ನಾವು ಇದ್ರ ಏನೋ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಅಥವಾ ಗೌರ್ಮೆಂಟ್ ಇದ್ರ ಮೂಲಕ ಕಡೆಯಿಂದ ನಾವು ಮಾಡೋದಕ್ಕೆ ಬಂತು. ಯಾಕೆಂದರೆ ನಮಗೆ ಬೇರೆ ಯಾವ ರೀತಿ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಆಗಲಿ ಅಥವಾ ಯಾವುದೇ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಆಗಲಿ ನಮ್ಗೆ ಯಾವ ಥರದ ಸಹಕಾರನೂ ಕೊಡಲಿಲ್ಲ. ನಮ್ಮ ಇಶ್ಯೂಸ್ ಏನು ಅಂತಂದರೆ ನಮಗೆ ಹಾಗೆ ನಮ್ಮದು ಪೆನ್ಷನ್ ಸ್ಕೀಮ್ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ನಮ್ಮದು ಪೆನ್ಷನ್ ಸ್ಕೀಮ್ ಏನಿದೆ ಅದೇ ಇದರಲ್ಲೇ ನಮ್ಮ ಪೆನ್ಷನ್ ಸ್ಕೀಮ್ ಕೂಡ ಮಾಡಿರೋದು. ಆದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಯಾವ ರೀತಿಯ ಎಕ್ಸ್ಟೆಂಡ್ ಮಾಡ್ತಾರೆ ರಿಟೈರೀಸ್ಗೆ ಆ ಥರ ಇದನ್ನು ನಮಗೆ ಕೊಡ್ತಾ ಇಲ್ಲ. ನಮಗೆ ರೆಗ್ಯುಲೇಷನ್ ಪ್ರಕಾರ ನಮ್ಮ ಪೆನ್ಷನ್ ರೆಗ್ಯುಲೇಷನ್ ಪ್ರಕಾರ ನಮಗೆ ಅಪ್ಡೇಷನ್ ಅನ್ನೋದು ವಿ ಆರ್ ಎಂಟೈಟಲ್, ಅದನ್ನು ಕೊಟ್ಟಿಲ್ಲ. ಅದೇ ರೀತಿ ಫ್ಯಾಮಿಲಿ ಪೆನ್ಷನ್ ಅಂತ ನಮ್ದು ಏನಿತ್ತು ಅದು ಬಹಳ ರಿಸ್ಟ್ರಿಕ್ಟ್ ಆಗಿದೆ. ಬರೀ 15% ಅಂತ ಮೊದಲು ಕೊಟ್ಬಿಟ್ಟು ಅದರಲ್ಲೂ ಕೂಡ ಅದರಲ್ಲಿ ಸೀಲಿಂಗ್ ನಾವು 11,000 ಮೇಲೆ ಕೊಡೋದಿಲ್ಲ ಅಂತಿತ್ತು. ಈಗಿನ ಇದಕ್ಕೆ 11,000 ಒಬ್ಬ ಇವರಿಗೆ ಬಿಡುವರಾಗಿ ಭಾರಿ ಕಷ್ಟ ಇದೆ ಅಂತ. ಯಾಕೆಂತಂದರೆ ಪೆನ್ಷನ್ ಅವರಿಗೆಲ್ಲ ಸರಿಯಾದ ರೀತಿ ಕೊಡಲಿದ್ದರಿಂದ ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ ಪ್ರಕಾರ 30% ಗ್ಯಾರಂಟಿ ಇದೆ. ಅದೇ ರೀತಿ ನಮಗೂ ಕೊಡಬೇಕು ಅಂತ ಹೇಳಿ ಕಡೆಗೆ ಅದನ್ನು ನಾವು ಬರೋ ಹಾಗೆ ಮಾಡಬೇಕು. ಅದು ನಾವು ಗೌರ್ಮೆಂಟ್ ಹೋಗಿ ಕಡೆ ಜುಡಿಷಿಯಲ್ ಕೋರ್ಟ್ನಲ್ಲಿ ಸೆಂಟ್ರಲ್ ಸುಪ್ರೀಂ ಕೋರ್ಟ್ನಾಗ ಹೋಗಬೇಕಾಗ್ಬಂತು. ಅದೇ ರೀತಿಯೇ ಬೇರೆ ಇಶ್ಯೂಸ್ ನಮ್ಮದು 4-5 ಕೆಲವು ಇಶ್ಯೂಸ್ ಇಂಪಾರ್ಟೆಂಟ್ ಆಗಬೇಕು ಫಾರ್ಮ್ ಮಾಡಬೇಕಿತ್ತು. ಅದರಲ್ಲಿ ಕೆಲವೆಲ್ಲ ಇವಾಗ ರಿಸರ್ವ್ ಆಗಿದೆ. ಮುಖ್ಯವಾಗಿ ಆಗದೇ ಇರೋ ಅಂತಂದರೆ ನಮ್ಮದು ಅಪ್ಡೇಷನ್ ಆಫ್ ಪೆನ್ಷನ್. ಹಾಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಪೇ ಕಮಿಷನ್ ಬಂದಾಗೆಲ್ಲ ಈ ರಿಟೈರೀಸ್ ಕೂಡ ಅದರ ಬೆನಿಫಿಟ್ ಎಕ್ಸ್ಟೆಂಡ್ ಮಾಡ್ತಾರೆ. ಅದನ್ನು ನಮ್ಮ ಬ್ಯಾಂಕ್ಸ್ನಲ್ಲಿ ಅಥವಾ ನಮ್ಮ ಬ್ಯಾಂಕ್ ರಿಟೈರೀಸ್ಗೆ ಅದು ಮಾಡಿಲ್ಲ. ಹಾಗಾಗಿ ನಾವು ಅದನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಪೆನ್ಷನ್ ರೆಗ್ಯುಲೇಷನ್ನು 35 ಅನ್ನೋ ಒಂದು ರೆಗ್ಯುಲೇಷನ್ನು ಕ್ಲಿಯರಾಗಿ ಹೇಳುತ್ತೆ. ಏನು ಅಂತಂದರೆ ವೆನ್ಎವರ್ ದೇರ್ ಈಸ್ ಎನಿ revision of wages for the existing employees, the benefit of that increase has to pass on to the retirees also, as is in the case of central government. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಪೆನ್ಷನ್ ನ್ಯೂ ಕಮಿಷನ್ ಎಲ್ಲ ಇನ್ಕ್ರೀಸ್ ಮಾಡಿದಾಗ ಅದರ ಬೆನಿಫಿಟ್ ಎಲ್ಲ ಕೊಡ್ತಾರೆ. ಅದೇ ರೀತಿ ರಿಸರ್ವ್ ಬ್ಯಾಂಕ್ನಲ್ಲಿ ಕೂಡ ರಿಸರ್ವ್ ಬ್ಯಾಂಕ್ನಲ್ಲಿ ರಿಟೈರ್ ಆಗೋದವ್ರಿಗೆ ಹೊಸದಾಗಿ ಏನಾದರೂ ಇನ್ಕ್ರೀಸ್ ಆಗಿದ್ದಾರೆ ಅದರ ಬೆನಿಫಿಟ್ಟು ರಿಟೈರೀಸ್ ಕೂಡ ಕೊಡ್ತಾರೆ. ಅದೇ ರೀತಿ ನೆಬಾರ್ಡ್ನಲ್ಲಿ ಕೊಟ್ಟಿದ್ದಾರೆ, IDBL ಇವರೆಲ್ಲರೂ ಕೊಟ್ಟಿದ್ದಾರೆ. ಆದರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಪೆನ್ಷನ್ಸು ಅಥವಾ ಪ್ರೈವೇಟ್ ಬ್ಯಾಂಕ್ ಪೆನ್ಷನ್ಸು ಅವರಿಗೆ ಕೊಟ್ಟಿಲ್ಲ. ಅದು ನಮಗೆ ರೆಗ್ಯುಲೇಷನ್ ಇದೆ, ಪೆನ್ಷನ್ ರೆಗ್ಯುಲೇಷನ್ನು ಸೈನ್ಡ್ ಡಾಕ್ಯುಮೆಂಟ್ ಇದ್ದರೂ ಸಹ ನಮಗೆ ಅದನ್ನು ಇದು ಅದಕ್ಕೆ ನಾವೆಲ್ಲ ಹೋರಾಟ ನಡೀತಾ ಇದೆ. ಕೆಳಗೆ ನಾವು ಕೋರ್ಟ್ಗೆ ಹೋಗಿದ್ವಿ. ನಿನ್ನೆ ಇತ್ತು ನಮ್ಮ ಕೇಸು ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇದು ಕೇಸು ಫೈಲ್ ಮಾಡಿದ್ರು 2006ನಲ್ಲಿ. ಇವತ್ತು ನಾವಿರೋದು 2026, 20 ವರ್ಷ ಆಗಿದೆ. ನಿನ್ನೆ ನಾವು ಅಂದ್ಕೊಂಡಿದ್ದು ಖಂಡಿತ ಈ ಕೇಸು ಬರುತ್ತೆ, ನಮಗೇನಾದ್ರು ಒಂದು ಸಹಕಾರ ಗೌರ್ಮೆಂಟ್ ಇದರಿಂದ ಜುಡಿಷಿಯಲ್ ಸಿಸ್ಟಮ್ದ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ 2 ಗಂಟೆಗೆ ಬರಬೇಕಾಗಿದೆ ಕೇಸನ್ನ ಸಡನ್ನಾಗಿ 12 ಗಂಟೆಗೆ ನಮ್ಮ ಜಡ್ಜಸ್ಸು ಇಲ್ಲ ಎಕ್ಸ್ಟೆನ್ಸಿವ್ ಸರ್ವಿಸಿಂದ ನಾವು ಇವತ್ತು 2 ಗಂಟೆಗೆ ಕೂತ್ಕೊಳ್ಳೋಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿ. ಹಾಗಾಗಿ
ನಿವೃತ್ತ ಅಧಿಕಾರಿಗಳ ಮತ್ತು ಎಂಪ್ಲಾಯೀಸ್ ಅವರ ಆರ್ಗನೈಸೇಷನ್ RIS ಅಂತೇಳಿ ಅದರ ಮೆಂಬರ್ಸ್ ಮತ್ತು ಪದಾಧಿಕಾರಿಗಳು ಇವತ್ತಿಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ನಮ್ಮದು ಆಲ್ ಇಂಡಿಯಾ ಬ್ಯಾಂಕ್ ಪೆನ್ಷನ್ಸ್ ರಿಟೈರ್ಸ್ ಕಾನ್ಫೆಡರೇಷನ್ಗೆ ಅಫಿಲಿಯೇಟೆಡ್ ಆರ್ಗನೈಸೇಷನ್. ನಾವು ಬ್ಯಾಂಕ್ನಲ್ಲಿ ನಿವೃತ್ತರಾದವರ ಯಾವ ಸಂಕಷ್ಟಗಳು ಇದ್ದರೆ ಆ ವಿಷಯಗಳ ಬಗ್ಗೆ ಗೌರ್ಮೆಂಟಿಗೆ ತಲುಪಿಸುವ ಮತ್ತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳಿವೆ. ನಮ್ಮ ನಿವೃತ್ತಿ ವೇತನದಲ್ಲಿ ಪರಿಷ್ಕರಣೆ ಆಗಲೇ ಇಲ್ಲ. ಯಾವತ್ತು ನಾವು ರಿಟೈರ್ ಆಗಿದ್ದೇವೆ ಆವಾಗಿಂದ ಎಷ್ಟು ನಮಗೆ ಪೆನ್ಷನ್ ಸಿಗ್ತಾ ಉಂಟು ಅದೇ ಪೆನ್ಷನ್ ಕೊಡ್ತಾ ಇದ್ದಾರೆ. DA ಮಾತ್ರ ಒಂದು ಕೊಡ್ತಾ ಇದ್ದಾರೆ ಫಾರ್ ಎವ್ರಿ 6 months. ಬಟ್ ನಮಗೆಲ್ಲ ಬಹಳ ತೊಂದರೆ ಆಗಿದೆ. ಅಂದರೆ ನಮ್ಗೆ ಬರ್ತಾ ಇರೋ ಸಂಬಳ ಅಥವಾ ಪೆನ್ಷನ್ ನಾವು ಕಮ್ಮಿ ಹೇಳೋದಿಲ್ಲ. ಆದರೆ ಈ ಡಿಸ್ಕ್ರಿಮಿನೇಷನ್ ಏನು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿದ್ದೀರ. ನಮ್ಗೆ ನಡೀತಾ ಇರೋದು ಅದರಿಂದ ಒಂದು ಅಫಿಲಿಯೇಟ್ ಆರ್ಗನೈಸೇಷನ್ ದಟ್ ಈಸ್ ಆಲ್ ಇಂಡಿಯಾ ಇಂಡಿಯನ್ ರಿಟೈರ್ಸ್ ಎಂಪ್ಲಾಯೀಸ್. ಇವತ್ತು ನಮ್ಮದು RIS, ಅದನ್ನು ಶಾರ್ಟ್ ಫಾರ್ಮ್ ಹೇಳಿದ್ರೆ RIS ಆಗಬೇಕು. ಆದರೆ ಇವತ್ತು ಎಲ್ಲ ರಿಟೈರೀಸ್ ಮೆಂಬರ್ಸು ಮೀಟಿಂಗ್ ನಡೀತಾ ಇದೆ. ಇವತ್ತು ಫೌಂಡರ್ಸ್ ಡೇ ಅಂತ ನಾವು ಮಾಡ್ತಾ ಇದ್ವಿ. ಯಾಕೆಂದರೆ 20ನೇ ತಾರೀಕು ಇದೇ ತಿಂಗಳು 2006ನಲ್ಲಿ ನಮ್ಮದು ರಿಜಿಸ್ಟರ್ ಅಮೆಂಡ್ ಫಾರ್ಮ್ ಮಾಡಿದ್ರು ಆರ್ಗನೈಸೇಷನ್. ಇದು ರಿಟೈರೀಸ್ಗೋಸ್ಕರ ಮಾಡಿದ್ರು. ಇವತ್ತು ಏನಂತಂದರೆ ಇವತ್ತು ನಮ್ಮದು ರಿಟೈರೀಸ್ದು ಎಷ್ಟೋ ಕೆಲವು ಇಶ್ಯೂಸ್ ಎಲ್ಲ ಇದೆ, ರಿಸರ್ವ್ ಆಗಿಲ್ಲ. ಕೆಲವೆಲ್ಲ ನಮ್ಮ ಗೌರ್ಮೆಂಟಿಂದ ನಾವು ಇದ್ರ ಏನೋ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಅಥವಾ ಗೌರ್ಮೆಂಟ್ ಇದ್ರ ಮೂಲಕ ಕಡೆಯಿಂದ ನಾವು ಮಾಡೋದಕ್ಕೆ ಬಂತು. ಯಾಕೆಂದರೆ ನಮಗೆ ಬೇರೆ ಯಾವ ರೀತಿ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಆಗಲಿ ಅಥವಾ ಯಾವುದೇ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಆಗಲಿ ನಮ್ಗೆ ಯಾವ ಥರದ ಸಹಕಾರನೂ ಕೊಡಲಿಲ್ಲ. ನಮ್ಮ ಇಶ್ಯೂಸ್ ಏನು ಅಂತಂದರೆ ನಮಗೆ ಹಾಗೆ ನಮ್ಮದು ಪೆನ್ಷನ್ ಸ್ಕೀಮ್